ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2024 ವಿಷಯ ಇತಿಹಾಸ ಅಂದರೆ 24/2/2024 ನಡೆಯುವಂತಹ ಒಂದು ಇತಿಹಾಸ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಶುರು ಮಾಡೋಣ. ಬನ್ನಿ, ಇಲ್ಲಿ ಮೊಟ್ಟ ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಹಿಸ್ಟ್ರಿ ಪದವು ಈ ಭಾಷೆಯಿಂದ ಬಂದಿದೆ. ಮೆಸ್ಪೋಟಮಿಯಾದ ಇಂದಿನ ಹೆಸರು ಯಾವುದು? ಮಧ್ಯಕಾಲೀನ ಯುಗವನ್ನು ಹೇಗೂ ಕರೆಯಲಾಗುತ್ತದೆ? ನೆಕ್ಸ್ಟು, ನೆಪೋಲಿಯನ್ ಬೋನ್ಪಾರ್ಟೆ ಮರಣ ಹೊಂದಿದ್ದು ಈ ದ್ವೀಪದಲ್ಲಿ. ಬಾಂಡುಂಗ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಪ್ರಧಾನಿ ಯಾರು? ನೆಕ್ಸ್ಟ್ ನೋಡೋಣ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ, ಆಲ್ರೆಡಿ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಈ ಆಪ್ಷನ್ಸ್ ಯಾವುದು ಪ್ರಶ್ನೆಗೆ ಸೂಟ್ ಆಗುತ್ತೆ, ಆನ್ಸರ್ಸ್ ಎಲ್ಲಿದೆ ಹುಡುಕಿ ನೀವು ಹೊಂದಿಸಿ ಬರೀಬೇಕಾಗುತ್ತೆ. ಒರಿಜಿನ್ ಆಫ್ ಸ್ಪೀಸಿಸ್ ಕೃತಿ ರಚಿಸಿದವರು ಯಾರು? 7ನೇ ಪ್ರಶ್ನೆ. ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವನು ಯಾರು? ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ? ನೆಕ್ಸ್ಟ್ ನೋಡೋಣ. ಹೊಂದಿಸಿ ಬರೆಯಿರಿ. ಪೆರಿಕ್ಲಿಸ್, ರಾಜ್ಕುಮಾರ್ ಹೆನ್ರಿ, ಲೆನಿನ್, ಮುಸೋಲಿನಿ, ಜಾರ್ಜ್ ಬುಷ್. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕದು. ತೂಗ ಉದ್ಯಾನವನ್ನು ನಿರ್ಮಿಸಿದವರು ಯಾರು? ಹಿಡುವಳಿದಾರ ಎಂದರೆ ಯಾರು? ಬ್ಯಾಸೈಲ್ ಪತನವಾದ ವರ್ಷ ಯಾವುದು? ಜರ್ಮನಿಯ ಸಂಸತ್ತಿನ ಹೆಸರು ತಿಳಿಸಿ. ಗ್ಲಾಸ್ ನಾಸ್ಟ್ ಎಂದರೇನು? ನೆಕ್ಸ್ಟ್, ಇತಿಹಾಸದ ಯಾವುದಾದ್ರೂ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ಭೂಮಿಯ ಉಗಮ ವಿಕಸನದ ಯಾವುದೇ 2 ಸಿದ್ಧಾಂತಗಳನ್ನು ಬರೆಯಿರಿ. ಜಸ್ ಜೆಂಟಿಯಮ್ ಎಂದರೇನು? ಯೇಸುವಿನ ಪುನರುತ್ಥಾನ ಎಂದರೇನು? ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕರು? ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವುವು? ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? ನೆಪೋಲಿಯನ್ ಬೋನಾಪಾರ್ಟಿಯ ತಂದೆ ತಾಯಿ ಯಾರು? ಆಕ್ಸಿಸ್ ಬಣ್ಣದ ಯಾವುದಾದ್ರೂ 2 ರಾಷ್ಟ್ರಗಳನ್ನು ಹೆಸರಿಸಿ. ಸಿಯಾಟೋದ ಯಾವುದಾದ್ರೂ 2 ಸದಸ್ಯಗಳ ರಾಷ್ಟ್ರಗಳನ್ನು ಹೆಸರಿಸಿ. ನೆಕ್ಸ್ಟ್ ನೋಡಿನಿ, ಇಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳನ್ನು ಉತ್ತರಿಸಿ. ಅಂದರೆ ಪ್ರತಿ ಪ್ರಶ್ನೆಗೆ 5 ಅಂಕಗಳು ನಿಗದಿಪಡಿಸಿರ್ತಾರೆ. ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ. ಪ್ರವಾದಿ ಮೊಹಮ್ಮದರ ಬೋಧನೆಗಳನ್ನು ವಿವರಿಸಿರಿ. ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆ ಇಂಗ್ಲೆಂಡ್ನಲ್ಲಿ ಏಕೆ ಪ್ರಾರಂಭವಾಯಿತು? ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿಶದೀಕರಿಸಿ. ನೆಕ್ಸ್ಟ್, 31ನೇ ಪ್ರಶ್ನೆ. ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. ರಷ್ಯಾ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಜರ್ಮನಿ ಏಕೀಕರಣದ ವಿವಿಧ ಹಂತಗಳನ್ನು ವಿವರವಾಗಿ ಚರ್ಚಿಸಿ. ಕೊನೆಯದಾಗಿ 35ನೇ ಪ್ರಶ್ನೆಗೆ ಘಟನೆಗಳ ಕಾಲಾನುಕ್ರಮದಲ್ಲಿ ಬರೀಬೇಕು ನೀವು. ಓಕೆ. ನೆಕ್ಸ್ಟು 36ನೇ ಪ್ರಶ್ನೆ. ನಿಮಗೆ ಒದಗಿಸಿರುವ ಪ್ರಪಂಚದ ಭೂಪಟದಲ್ಲಿ ಯಾವುದಾದ್ರೂ 5 ಐತಿಹಾಸಿಕಗಳನ್ನು ನೀವು ಗುರುತಿಸಬೇಕಾಗತ್ತೆ. ಇವೆಲ್ಲ ಯಾವುದಾದ್ರೂ 5 ನೀವು ಗುರುತಿಸಿದರೆ ಸಾಕು, ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಮ್ಯಾಪಿಗೆ ಇದು ಎಲ್ಲವೂ ಕೂಡ 10 ಮಾರ್ಕ್ಸ್ ಟೋಟಲ್ ಇರುತ್ತೆ. ಓಕೆ, ಇದು ನಿಮ್ಮ ಒಂದು ಇತಿಹಾಸದ ಪ್ರಶ್ನೆ ಪತ್ರಿಕೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.